ವಿದ್ಯಾ, ನುಗ್ಗೆಕಾಯಿ ಮತ್ತೆ ಪಾಲಕ್ ಸೊಪ್ಪಿದೆ ಕಣೆ. ಜೊತೆಗೆ ಒಂದು ಫ್ರಿಡ್ಜಲ್ಲಿ ಯಾವುದೋ ಒಂದೆರಡು ತರಕಾರಿ ಸ್ವಲ್ಪ ಸ್ವಲ್ಪ ಮಿಕ್ಕಿದೆ. ಸೊ ಅದಾದ್ರೂ ಬೇಗ ಆಗುವಂಥ ರೆಸಿಪಿ ಇದ್ರೆ ಹೇಳೆ. ನನ್ನ ತಂಗಿ ಈ ಥರ ವಾಯ್ಸ್ ನೋಟ್ ಕಳಿಸಿದ ತಕ್ಷಣ ಫಸ್ಟ್ ನಂಗೆ ನೆನಪಾಗಿದ್ದೆ ನುಗ್ಗೆಕಾಯಿ ಹಾಗೂ ಪಾಲಕ್ ಸೊಪ್ಪು ಹಾಕಿ ಮಾಡೋವಂಥ ಆಂಧ್ರ ಸ್ಟೈಲ್ ಖಾರ ತೊವ್ವೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಸಣ್ಣ ಈರುಳ್ಳಿ ಒಂದು 10 ಹಾಕಿಬಿಟ್ಟು ಜೊತೆಗೆ 1 ಕಪ್ ಆಗೋಷ್ಟು ತೊಗರಿ ಬೇಳೆನೂ ಹಾಕಿ 2 ನಿಮಿಷ ಹುರ್ಕೊಳ್ಳಿ. ನಂತರ ಇದಕ್ಕೆ 2 ಸಣ್ಣಕ್ಕೆ ಹೆಚ್ಚಿರೋ ನುಗ್ಗೆಕಾಯಿ, 1 ಕಪ್ ಆಗೋಷ್ಟು ಪಾಲಕ್ ಸೊಪ್ಪು, ಹಾಗೆ 2 ಬದನೆಕಾಯಿ ಸಣ್ಣಕ್ಕೆ ಹೆಚ್ಚಿರೋದು, ಒಂದೇ ಒಂದು ಮೂಲಂಗಿ ಸಣ್ಣಕ್ಕೆ ಹೆಚ್ಚಿರೋದನ್ನು ಹಾಕಿಬಿಟ್ಟು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ನೀರು ಹಾಕಿ ಕುಕ್ಕರಲ್ಲಿ 3 ವಿಷಲ್ ಕೂಗಿಸ್ಕೊಳ್ಳಿ. ಈ ಕಡೆ ಒಂದು ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನಕಾಯಿ ಹಾಗೆ ಶುಂಠಿನ ತರ್ತರಿಯಾಗಿ ರುಬ್ಬಿಟ್ಕೋಬೇಕು. ಕುಕ್ಕರ್ ಆರದ್ಮೇಲೆ ಅದಕ್ಕೆ ಹುಣಸೆ ಹಣ್ಣೀರು ಹಾಗೆ ರುಬ್ಬಿರೋ ಹಸಿಮೆಣಸಿನಕಾಯಿ ಶುಂಠಿ ಮಿಶ್ರಣ, ಒಂದು 1/4 ಚಮಚ ಆಗುವಷ್ಟು ಜೀರಿಗೆ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ ಹಾಕ್ಬಿಟ್ಟು ಕುದಿಸ್ಬೇಕು. ಕುದಿತಿರ್ಬೇಕಾದ್ರೆ ಈ ಕಡೆ ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಸಣ್ಣ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿರೋದನ್ನು ಹಾಕಿ ಬಾಡಿಸಿ 1-2 ಚಮಚ ಆಗುವಷ್ಟು ಕಸೂರಿ ಮೇಥಿ ಹಾಕಿ ಕೊನೆಯಲ್ಲಿ ಅಚ್ಕಾರದ ಪುಡಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಅರ್ಧ ಚಮಚ ಹಾಕಿ ಒಗ್ಗರಣೆನ ತವ್ವೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಖಾರವಾಗಿರೋಂಥ ಆಂಧ್ರ ಸ್ಟೈಲ್ ನುಗ್ಗೆಕಾಯಿ ಪಾಲಕ್ ಸೊಪ್ಪು ತೊವ್ವೆ ರೆಡಿ ಆಗತ್ತೆ. ಟ್ರೈ ಮಾಡಿ.